ದೇವನಹಳ್ಳಿ ತಾಲೂಕು ಕುಂದಾಣ ಬೆಟ್ಟದಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ವಚ್ಛತೆಯೇ ಸೇವೆ ಎನ್ನುವ ಸ್ವಚ್ಛೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಸಸಿ ನೆಡುವ ಮೂಲಕ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಿಂದಿನ ಕಾಲದ ಪೂರ್ವಜರು ತೋರಿದ ಮಾರ್ಗವನ್ನು ಇಂದು ಅನುಸರಿಸಬೇಕಿದೆ. ಮನುಕುಲ ಉಳಿಯಬೇಕಾದರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರದಲ್ಲಿ ಸಮತೋಲನ ಇಲ್ಲದಿದ್ದರೆ ಒಳ್ಳೆಯ ಗಾಳಿ, ಆಮ್ಲಜನಕ ದೊರೆಯುವುದಿಲ್ಲ. ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛವಾಗಿರಬೇಕು. ಮೊದಲು ನಾವು ಎಚ್ಚೆತ್ತುಕೊಳ್ಬೇಕು. ಆದ್ದರಿಂದ ಎಲ್ಲರೂ ನಮ್ಮ ತಂದೆ ತಾಯಿ ಹೆಸರಲ್ಲಿ ಸಸಿ ನೆಟ್ಟು ಪೋಷಿಸಬೇಕು ಅಂತ ತಿಳಿಸಿದರು. ಮೂರು ತಿಂಗಳು 4 ತಿಂಗಳು ಮಳೆ ಇರ್ತದೆ. ಖಚಿತವಾಗಿ ಅದು ಪ್ರಕೃತಿದತ್ತವಾಗಿ ಬರುವ ಮಳೆಗೇ ನಾಟ್ಕೊಂಡ್ಬಿಡ್ತವೆ. ಈ ಕೆಲಸ ಈಗಾಗಲೇ ಶುರು ಮಾಡಿದ್ವಿ ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಭಾಗವಹಿಸಿದ್ದಾರೆ. ನಾವು ಪರಿಸರ ಉಳಿಸಬೇಕಾದ್ರೆ ಪರಿಸರದಲ್ಲಿ ಸಮತೋಲನ ಇದ್ದಿದ್ರೆ ನಮಗೆ ಒಳ್ಳೆ ಗಾಳಿ ಸಿಕ್ಕಲ್ಲ, ಆಮ್ಲಜನಕ ಇರೋದಿಲ್ಲ. ಆದ್ದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಪರಿಸರ ಹಾಳಾಗಿದೆ. ಮತ್ತೆ ನಾವು ವಾಪಸ್ಸು ಹೋಗಿ ಪರಿಸರ ಉಳಿಸಿದರೆ ದೇಶ ಉಳಿತದೆ. ಮುಖ್ಯವಾಗಿ ಕಾಯಿಲೆಗಳೆಲ್ಲ ಜಾಸ್ತಿ ಬರೋದು ಪರಿಸರಕ್ಕೆ. ಗಾಳಿ ಒಳ್ಳೆಯದಾಗಬೇಕು, ಅದರಲ್ಲಿ ಒಳ್ಳೆಯ ಶುದ್ಧವಾದಂಥ ಆಮ್ಲಜನಕ ಇರಬೇಕು, ಬಿಸಿಲು ಬೆಳಬೇಕು. ಮತ್ತು ಆ ಕೆಲಸ ಯಾರು ಮಾಡ್ತಾರೆ ಅಂದರೆ ಮರಗಿಡಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇಂಗಾಲ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಬಿಡ್ತಾರೆ. ಇದು ಈಗ ಏನಮ್ಮ ಕರೆಕ್ಟಾ? ನಾನು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಓದಿದ್ದು ಹೇಳಿ, ಆ ಪಕ್ಷಿಗಳು ಹಣ್ಣನ್ನು ತಿಂತವೆ, ಸಾರ್ಥಕತೆ. ಮತ್ತು ಕೀಟನಾಶಕಗಳನ್ನು ಕೂಡ ತಿಂತಾರೆ ಆ ಪಕ್ಷಿಗಳು. ಅದರಿಂದ ಸಮತೋಲನ. ಅದಕ್ಕೆ ಹಣ್ಣು ಬಿಡುವಂಥ ಗಿಡಗಳನ್ನು ಕೂಡ ಹಾಕಿ. ಹಿಂದೆ ಎಲ್ಲ ನಮ್ಮ ಯಜಮಾನರು ರಾಗಿ ಮರ ಇವೆಲ್ಲ ಹಾಕ್ತಾಯಿದ್ರು. ಅದರಿಂದ ಹೆಚ್ಚು ಹಣ್ಣು ಬರ್ತದೆ. ಹಣ್ಣಿನಿಂದ ಪಕ್ಷಿಗಳು ಕೂಡ ಉಳಿಯುತ್ತವೆ. ಪಕ್ಷಿಗಳು ಕೂಡ ಪರಿಸರದಲ್ಲಿ ಸಮತೋಲನದಲ್ಲಿ ಇರಬೇಕಾಗ್ತದೆ. ಆದ್ದರಿಂದ ಅದನ್ನು ನಮ್ಮ ಹಿರಿಯರು ಏನು ಕಾಪಾಡಿದ್ರು ಅದು ಸ್ವಲ್ಪ ನಾಶವಾಗಿದೆ. ಮತ್ತೆ ವಾಪಸ್ ಹೋಗಿ ಏನು ಪೂರ್ವಜರು ಮಾಡಿದ್ರು ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.